ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇಂದು ನಾವು ಪರಂಧಾಮದಲ್ಲಿ ನಿರಾಕಾರ ಆತ್ಮನ ಕಾರ್ಯವೇನು ಅನ್ನುವುದನ್ನು ತಿಳಿದುಕೊಳ್ಳೋಣ. ನಮ್ಮ ಬ್ರಹ್ಮಾಂಡದಲ್ಲಿ ನಿರಾಕಾರಿ ಸ್ಥಿತಿಯಲ್ಲಿರುವಂತಹ ಆತ್ಮ ನಮ್ಮ ಬ್ರಹ್ಮಾಂಡದ 14 ಲೋಕಗಳನ್ನು, ಆ ಎಲ್ಲ ಲೋಕಗಳಲ್ಲಿ ಏನೆಲ್ಲ ನಡೆಯುತ್ತಿದೆ ಎನ್ನುವುದನ್ನು ನೋಡಬಹುದು. ಸಂಪೂರ್ಣ ಬ್ರಹ್ಮಾಂಡದ ಒಂದು ಕಣಕಣವನ್ನು ಸಹ, ಒಂದು ಮರಳಿನ ಸಣ್ಣ ಕಣವನ್ನು ಸಹ ಅದು ನೋಡಬಹುದಾಗಿದೆ. ನಾವು ಟಿವಿಯಲ್ಲಿ ಪ್ರತಿಯೊಂದನ್ನು ನೋಡುವಂತೆ ಆ ನಿರಾಕಾರಿ ಆತ್ಮನ ಬುದ್ಧಿರೂಪಿ ಟಿವಿಯಲ್ಲಿ ಪ್ರತಿಯೊಂದು ಕಾಣಿಸುತ್ತಿರುತ್ತದೆ. ಅಲ್ಲಿ ಯಾವುದೇ ಸಾಧನಗಳಿರುವುದಿಲ್ಲ. ಸಂಕಲ್ಪ ಮಾತ್ರದಿಂದ ಬ್ರಹ್ಮಾಂಡದ ಮೂಲೆ ಮೂಲೆಯಲ್ಲಿ ಏನು ನಡೆಯುತ್ತಿದೆ ಎಲ್ಲವೂ ಅರ್ಥವಾಗುತ್ತದೆ. ಅಂದರೆ ಭೂಮಿಯ ಮೇಲೆ ಏನು ನಡೆಯುತ್ತಿದೆ, ಸ್ವರ್ಗಲೋಕದಲ್ಲಿ ಏನು ನಡೀತಾ ಇದೆ, ಜನಲೋಕ, ತಪಲೋಕ, ಬ್ರಹ್ಮಪುರಿ, ವಿಷ್ಣುಪುರಿ, ಎಲ್ಲೆಡೆ ಏನು ನಡೆಯುತ್ತಿದೆ ಎಲ್ಲವೂ ಅರ್ಥವಾಗುತ್ತದೆ. ಆತ್ಮವು ಅದನ್ನೆಲ್ಲ ನೋಡುತ್ತಾ ಆನಂದವನ್ನು ಪಡೆಯುತ್ತಿರುತ್ತದೆ. ಶಿವಪುರಿಯಲ್ಲಿರುವಂಥ ಆತ್ಮವು ಸಹ ಸಂಪೂರ್ಣ ಬ್ರಹ್ಮಾಂಡವನ್ನು ನೋಡಬಹುದಾಗಿದೆ. ಇದರಂತೆ ವಿಷ್ಣುಪುರಿ, ವೈಕುಂಠದಲ್ಲಿ ಇರುವಂತಹ ಆತ್ಮಗಳು ಸಹ ಕೆಳಗಿನ ಎಲ್ಲ ಲೋಕಗಳನ್ನು ನೋಡಬಹುದಾಗಿದೆ. ಇದರಂತೆ ಬ್ರಹ್ಮಪುರಿಯಲ್ಲಿರುವ ಆತ್ಮಗಳು ಸಹ ಕೆಳಗಿನ ಲೋಕಗಳಲ್ಲಿ ಏನು ನಡೆಯುತ್ತಿದೆ ಎಲ್ಲವನ್ನು ನೋಡಬಹುದಾಗಿದೆ. ಅಂದರೆ ಒಟ್ಟಾರೆ ತಮ್ಮ ಕೆಳಗಿನ ಲೋಕಗಳನ್ನು ಪ್ರತಿಯೊಂದು ಆತ್ಮವು ನೋಡಿ ಆನಂದ ಪಡಬಹುದಾಗಿದೆ. ಇದು ಕೇವಲ ಒಂದು ಬ್ರಹ್ಮಾಂಡದ ಮಾತಾಯಿತು. ಆದರೆ ಮಹಾಬ್ರಹ್ಮಾಂಡದಲ್ಲಿ ಇರುವಂತಹ ನಿರಾಕಾರಿ ಆತ್ಮಗಳು ಮಹಾಪರಂಧಾಮವನ್ನು ನೋಡಬಹುದು. ಆದರೆ ಮಹಾಪರಂಧಾಮದಲ್ಲಿ ಹೋಗಲಿಕ್ಕೆ ಎಲ್ಲ ಆತ್ಮರಿಗೆ ಪರ್ಮಿಷನ್ ಸಿಗುವುದಿಲ್ಲ. ಮಹಾಶಿವನ ರಚನೆ ಯಾರಾಗಿದ್ದಾರೋ ಅವರು ಮಾತ್ರ ಮಹಾಪರಂಧಾಮವನ್ನು ಸೇರಬಹುದಾಗಿದೆ. ಹೀಗೆ ಅನುಮತಿಯನ್ನು ಪಡೆದಂತಹ ನಿರಾಕಾರಿ ಆತ್ಮಗಳು ಮಹಾಪರಂಧಾಮದಿಂದ ಹೋಗಿ ಸಂಪೂರ್ಣ ಮಹಾಬ್ರಹ್ಮಾಂಡವನ್ನು ನೋಡಬಹುದಾಗಿದೆ. ಅಲ್ಲದೆ ಪ್ರತಿಯೊಂದು ಬ್ರಹ್ಮಾಂಡದಲ್ಲಿ ಏನೆಲ್ಲ ನಡೆಯುತ್ತಿದೆ ಎಂಬುದನ್ನು ಅದು ವೀಕ್ಷಿಸಬಹುದಾಗಿದೆ. ಅಂದರೆ ಏಕಕಾಲದಲ್ಲಿ ಅನಂತ ಕೋಟಿ ಬ್ರಹ್ಮಾಂಡಗಳಲ್ಲಿ ಏನೆಲ್ಲ ನಡೆಯುತ್ತಿದೆ ಪ್ಯಾರಲಲ್ ಆಗಿ ಒಂದೇ ಸಲ ಎಲ್ಲವನ್ನು ನೋಡಬಹುದಾಗಿದೆ. ಹೇಗೆ ನಮ್ಮಲ್ಲಿ ಸೂಪರ್ ಕಂಪ್ಯೂಟರ್ಗಳು ಅನೇಕ ಕೆಲಸಗಳನ್ನು ಒಂದೇ ಕ್ಷಣದಲ್ಲಿ ಮಾಡಿ ಮುಗಿಸುತ್ತವೆಯೋ, ಅದರಂತೆ ಮಹಾಪರಂಧಾಮದಲ್ಲಿ ಇರುವಂತಹ ಆತ್ಮಗಳು, ಅಂದರೆ ಅವುಗಳ ಬುದ್ಧಿಯು ಸೂಪರ್ ಕಂಪ್ಯೂಟರ್ನಂತೆ ಕೆಲಸ ಮಾಡುತ್ತಿರುತ್ತದೆ. ಬುದ್ಧಿರೂಪಿ ಟಿವಿಯಲ್ಲಿ ಅನಂತ ಕೋಟಿ ಬ್ರಹ್ಮಾಂಡಗಳು ಏಕಕಾಲದಲ್ಲಿ ಗೋಚರಿಸುತ್ತವೆ. ಸಂಪೂರ್ಣ ಗ್ಯಾಲಕ್ಸಿ ಅದಕ್ಕೆ ಕಾಣಿಸಿಕೊಳ್ಳುತ್ತದೆ. ಇದರಂತೆ ಯೂನಿವರ್ಸ್ನ ಬ್ರಹ್ಮಾಂಡದಲ್ಲಿ ಇರುವಂತಹ ಆತ್ಮರು ಸಂಪೂರ್ಣ ಯೂನಿವರ್ಸ್ನಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ನೋಡುತ್ತಾರೆ, ಅಬ್ಸರ್ವ್ ಮಾಡುತ್ತಾರೆ. ಅಲ್ಲದೆ ಒಂದೇ ಏಟಿನಲ್ಲಿ ಪ್ರತಿಯೊಂದು, ಅಂದರೆ ಮಹಾ ಗ್ಯಾಲಕ್ಸಿಗಳಲ್ಲಿಯೂ ಸಹ ಏನೆಲ್ಲ ನಡೆಯುತ್ತಿದೆ ಎಂಬುದನ್ನು ನೋಡಬಲ್ಲವರಾಗಿದ್ದಾರೆ. ಏಕೆಂದರೆ ಯೂನಿವರ್ಸ್ನಲ್ಲಿ ಇರುವಂತಹ ಆತ್ಮರು 16 ಕಲಾಗಿಂತ ಹೆಚ್ಚಿನ ಕಲಾ ಉಳ್ಳಂತಹ ಆತ್ಮರಾಗಿರುತ್ತಾರೆ. ಇನ್ನು ಮಹಾಬ್ರಹ್ಮಾಂಡದಲ್ಲಿರುವಂತಹ ಆತ್ಮರು 4 ರಿಂದ 8 ಕಲಾದವರೆಗಿರುವ ಆತ್ಮರಾಗಿರುತ್ತಾರೆ. ಆತ್ಮಗಳಲ್ಲಿ ಪರಂ ಪ್ರಕಾಶ್, ಪರಂ ಲೈಟ್ನ ಪವರ್ ಇರುತ್ತದೆ. ತಾವು ಏನನ್ನು ಕಾಣಬೇಕು ಎಂದುಕೊಳ್ಳುತ್ತಾರೆಯೋ ಆ ಆತ್ಮರು ಒಂದೇ ಕಾಲದಲ್ಲಿ ಎಲ್ಲವನ್ನು ನೋಡಬಲ್ಲವರಾಗಿದ್ದಾರೆ. ಯೂನಿವರ್ಸ್ನಲ್ಲಿರುವಂತಹ ಆತ್ಮರು ಯೂನಿವರ್ಸ್ನಲ್ಲಿ ಏನು ನಡೆಯುತ್ತಿದೆ ಹಾಗೂ ಗ್ಯಾಲಕ್ಸಿಗಳಲ್ಲಿ ಏನು ನಡೆಯುತ್ತಿದೆ ಇದನ್ನೆಲ್ಲ ನೋಡಬಲ್ಲರು. ಏಕಕಾಲಕ್ಕೆ ಸಂಪೂರ್ಣ ಯೂನಿವರ್ಸ್ ಹಾಗೂ ಗ್ಯಾಲಕ್ಸಿಯಲ್ಲಿ ನಡೆಯುವುದೆಲ್ಲವೂ ಅವರಿಗೆ ಕಾಣಿಸುತ್ತದೆ. ಇದರಂತೆ ಗ್ರೇಟ್ ಯೂನಿವರ್ಸ್ನ ಪರಂಧಾಮ, ಗ್ರೇಟ್ ಯೂನಿವರ್ಸ್ನ ಪರಂಧಾಮ, ಇದರಂತೆ ಮುಂದುವರಿಯುತ್ತಾ G17ರವರೆಗಿನ ಪರಂಧಾಮ. ಮೊದಲು ಮಲ್ಟಿವರ್ಸ್ನ ಮೇಲೆ ಒಂದು ಪರಂಧಾಮವಿತ್ತು. ಈಗ ಅದು ಉಳಿದುಕೊಂಡಿಲ್ಲ, ಎಲ್ಲವೂ ವಿನಾಶ ಹೊಂದಿದೆ. ಅದರ ಸಂಪೂರ್ಣ ಮಲ್ಟಿವರ್ಸನ್ನು ನೋಡಬಹುದು. ಪರಂಧಾಮದಲ್ಲಿರುವಂತಹ ಆತ್ಮ ಸಂಪೂರ್ಣ ಮಲ್ಟಿವರ್ಸ್ನಲ್ಲಿ ಎಲ್ಲೆಲ್ಲಿ ಏನು ನಡೆಯುತ್ತಿದೆ ಎಲ್ಲವನ್ನು ನೋಡಬಲ್ಲವರಾಗಿದ್ದಾರೆ. 100 ಕಲಾ, 101 ಕಲಾ, 501 ಕಲಾ, 1001 ಕಲಾ ಇರುವಂತಹ ಆತ್ಮರು ಪರಂಧಾಮದಲ್ಲಿದ್ದುಕೊಂಡು ಏಕಕಾಲದಲ್ಲಿ
1,000 ಕಲಾ ಬ್ರಹ್ಮಾಂಡದಲ್ಲಿ ಏನೆಲ್ಲ ನಡೆಯುತ್ತಿದೆ ಎಂಬುದನ್ನು ನೋಡಬಲ್ಲರು. 2,101 ಕಲಾದ ಪರಂಧಾಮದಲ್ಲಿ ಇರುವಂತಹ ಆತ್ಮವು 2,101 ಕಲಾದಲ್ಲಿ ಏನೆಲ್ಲ ನಡೆಯುತ್ತಿದೆ ಹಾಗೂ ಅಲ್ಲಿಂದ ಕೆಳಗಿರುವ ಪ್ರತಿಯೊಂದು ಬ್ರಹ್ಮಾಂಡಗಳಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ನೋಡಬಲ್ಲರು. ಹೀಗೆ 10,000 ಕಲಾ, 1,00,000 ಕಲಾ, 1,00,00,000 ಕಲಾ, ಹೀಗೆ ಎಲ್ಲೆಡೆ ಇರುವಂತಹ ಹೈ ಕ್ವಾಲಿಟಿಯ ಆತ್ಮರು ಪರಂಧಾಮದಲ್ಲಿ ಉಳಿದುಕೊಂಡು, ಉದಾಹರಣೆಗೆ 1,00,00,000 ಕಲಾದಲ್ಲಿರುವಂತಹ ನಿರಾಕಾರಿ ಆತ್ಮರು ಅಲ್ಲಿಯ ಪರಂಧಾಮದಿಂದ ತಮ್ಮ ಕೆಳಗೆ ಇರುವಂತಹ ಕಲಾಗಳ ಬ್ರಹ್ಮಾಂಡದಲ್ಲಿ ಏನಾಗುತ್ತಿದೆ ಎಂಬುದನ್ನು ಒಂದೇ ಏಟಿನಲ್ಲಿ ಎಲ್ಲವನ್ನ ನೋಡಬಹುದು. 3D ಟಿವಿಯಂತೆ ನೋಡುತ್ತಾ ಆನಂದಿಸಬಹುದು ಹಾಗೂ ನೋಡಿ ಅನುಭವವನ್ನು ಪಡೆಯಬಹುದು. ಇದರಂತೆ ಬೇಹದ್ ಕಲಾದಲ್ಲಿ ಇರುವಂತಹ ಬೇಹದ್ ಕಲಾದ ಪರಂಧಾಮದಲ್ಲಿನ ಆತ್ಮರು ಬೇಹದ್ ಕಲಾಗಳ ಬ್ರಹ್ಮಾಂಡಗಳಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನೆಲ್ಲ ನೋಡುತ್ತಿರುತ್ತಾರೆ. ಬೇಹದ್ ಕಲಾದ ಬ್ರಹ್ಮಾಂಡಗಳಲ್ಲಿ ಮೇಲಿನಿಂದ ಕೆಳಗಿನವರೆಗೆ, ಅಂದರೆ 100 ಕಲಾದ ಬ್ರಹ್ಮಾಂಡಗಳವರೆಗೂ ಸಹ ಅಲ್ಲಿಯ ಬ್ರಹ್ಮಾಂಡಗಳಲ್ಲಿ ಏನು ನಡೆಯುತ್ತಿದೆ ಎಲ್ಲವನ್ನ ನೋಡಬಹುದಾಗಿದೆ. ಈ ರೀತಿ ನೋಡುತ್ತಾ ಆತ್ಮರು ಅದನ್ನು ಎಂಜಾಯ್ ಮಾಡಬಹುದು. ಅಥವಾ ಕೆಲವೊಮ್ಮೆ ತಮ್ಮ ಗ್ರೂಪುಗಳನ್ನು ಮಾಡಿಕೊಂಡು ಎಲ್ಲೆಡೆ ಹೋಗಿ ಬರಬೇಕು, ಪ್ರಯಾಣ ಮಾಡಬೇಕು ಎಂದುಕೊಂಡರೆ ಎಲ್ಲೆಡೆ ಹೋಗಿ ಸಹ ಬರಬಹುದು. ಆದರೆ ಹೆಚ್ಚಿನ ಮಟ್ಟಿಗೆ ನಿರಾಕಾರಿ ಸ್ಥಿತಿಯಲ್ಲಿರುವಂತಹ ಆತ್ಮರು ಪಯಣವನ್ನು ಬಯಸುವುದಿಲ್ಲ. ಭ್ರಮಣೆ ಮಾಡುವುದಕ್ಕಿಂತ ಅಲ್ಲಿಯೇ ಉಳಿದುಕೊಂಡು ಪ್ರತಿಯೊಂದನ್ನು ನಿರಾಕಾರಿ ಆತ್ಮರು ಆನಂದಿಸುತ್ತಿರುತ್ತಾರೆ. 1,00,00,000 ಕಲಾದ ಪರಂಧಾಮದಲ್ಲಿರುವಂತಹ ಆತ್ಮ 1,00,00,000 ಕಲಾದಷ್ಟು ಪರಮ ಆನಂದವನ್ನು ಪಡೆಯುತ್ತಿರುತ್ತದೆ. ಅಲ್ಲಿ ಯಾವುದೇ ರೀತಿಯ ಸಾಧನಗಳ ಅವಶ್ಯಕತೆ ಇಲ್ಲ. ಅವುಗಳ ಆತ್ಮದಲ್ಲಿ ಅದೆಷ್ಟು ಪವರ್ ಇರುತ್ತದೆ ಎಂದರೆ, ನಾನು ಇದನ್ನು ನೋಡಬೇಕು, ಅದನ್ನು ನೋಡಬೇಕು ಎಂದು ಒಂದು ಸಂಕಲ್ಪ ಮಾಡಿಕೊಂಡರೆ ಸಾಕು, ಎಲ್ಲವನ್ನ ನೋಡಬಹುದು, ಎಲ್ಲವನ್ನ ಆನಂದಿಸಬಹುದಾಗಿದೆ. ಉದಾಹರಣೆಗೆ 100,00,00,000 ಕಲಾದಲ್ಲಿ ಇರುವಂತಹ ನಿರಾಕಾರಿ ಆತ್ಮರು 100,00,00,000 ಕಲಾದ ಪರಂಧಾಮದಲ್ಲಿ ಉಳಿದುಕೊಂಡು 100,00,00,000 ಕಲಾದ ಪರಮ ಆನಂದವನ್ನು ಆನಂದಿಸುತ್ತಿರುತ್ತದೆ. ಹೀಗೆ ಮೇಲೆ ಮೇಲೆ ಹೋಗುತ್ತಾ ಪರಮ ಆನಂದದ ಸ್ಟೇಜ್ ಬದಲಾಗುತ್ತಾ ಹೋಗುತ್ತದೆ. ಪರಮ ಆನಂದದ ಸ್ಥಿತಿ, ಪರಮ ಶಾಂತಿಯ ಸ್ಥಿತಿ, ಪರಮಾನಂದ, ನಿಜಾನಂದ, ದಿವ್ಯಾನಂದ, ಈ ಎಲ್ಲ ಸ್ಟೇಜ್ಗಳು ಪರಂಧಾಮದಲ್ಲಿ ಬದಲಾಗುತ್ತಾ ಹೋಗುತ್ತದೆ. ಅಂದರೆ ಆತ್ಮರು ಎಷ್ಟು ಮೇಲೆ ಹೋಗುತ್ತಾರೆಯೋ ಅಷ್ಟು ಪರಮಾನಂದದ ಸ್ಥಿತಿಯು ಹೆಚ್ಚುತ್ತಾ ಹೋಗುತ್ತದೆ. ಜೊತೆಗೆ ಪರಮ ಶಾಂತಿಯು ವೃದ್ಧಿಸುತ್ತಾ ಹೋಗುತ್ತದೆ. ಬೇಹದ್ನ ಜ್ಞಾನಿ ಮಕ್ಕಳು ಬೇಹದ್ ಪರಂಧಾಮಕ್ಕೆ ಹೋದಾಗ ನೀವು ಇದನ್ನೆಲ್ಲ ನೋಡಬಲ್ಲಿರಿ, ಆನಂದವನ್ನು ಪಡೆಯಬಲ್ಲಿರಿ ಹಾಗೂ ಅಲ್ಲಿಯೇ ಉಳಿದುಕೊಂಡು ಎಂಜಾಯ್ ಮಾಡುತ್ತಾ ಅಲ್ಲಿಯೇ ಪರಮ ಶಾಂತಿಯನ್ನು ಪಡೆದುಕೊಂಡು ಆನಂದದಲ್ಲಿ ತೇಲುವಿರಿ ಎನ್ನುತ್ತಾರೆ ಬಾಪೂಜಿಯವರು. ಪರಂ ಶಾಂತಿ, ಬೇಹದ್ ಕಿ ಪರಂ ಶಾಂತಿ. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की परम शांति सो